ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಂದಿನ ವ್ಲಾಗ್ಸಲ್ಲಿ ವೀಡಿಯೋಸಲ್ಲೆಲ್ಲ ನೋಡಿದ್ರಿ ಅಲ್ಲ, ಇವಳು 3 months ಬಾರ್ಬಿ ಶೂಟ್ ಮಾಡೋಕ್ಕೆ ನಾವು ಎಷ್ಟೆಲ್ಲ ಓಡಾಡಿದ್ವಿ, ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಫೈನಲಿ ಇವಾಗ ನಾವು ಇವಳದು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಜಸ್ಟ್ ಎದ್ದಿದ್ದಾಳೆ ನೋಡಿ, ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ಎದ್ದಿದ್ದಾಳೆ. ಸೊ ಇವಳಿಗೆ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಬಾರ್ಬಿ ಸೆಟ್ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸ್ವಲ್ಪ ಜನ ನೋಡ್ತಿದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಮನೆ ಅಥವಾ ನಿಮ್ಮ ರಿಲೇಟಿವ್ ಫ್ರೆಂಡ್ಸ್ ಯಾರಾದರೂ 3 months ಬೇಬಿ ಶೂಟ್ ಮಾಡೋಕ್ಕೆ ಅಥವಾ ಬೇಬಿ ಮಂತ್ಲಿ ಶೂಟ್ ಮಾಡೋಕ್ಕೆ ಯಾವುದು ಥೀಮಲ್ಲಿ ಮಾಡೋದು ಅಂತ ಹುಡುಕ್ತಿರ್ತಾರಲ್ವ, ಸೊ ಅಂಥವ್ರಿಗೆ ಈ ವಿಡಿಯೋನ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಸ್ಟಾರ್ಟ್ ಪ್ಲೀಸ್ ವ್ಲಾಗ್ ಗೈಸ್. ಅಮ್ಮನ ಕೇಳೋಣ, ಇವಾಗ ಬಾರ್ಬಿ ಶೂಟ್ ಮಾಡ್ತಾ ಇದೀವಲ್ಲ, ಏನಂತ ಅನ್ಸುತ್ತೆ ಕೇಳೋಣ. ಅಮ್ಮ ವ್ಲಾಗ್ ಮಾಡ್ತಾ ಇದೀವಿ, ಹೇಳಮ್ಮ. ಸೂಪರ್ ಆಗಿರುತ್ತೆ, ಬಾರ್ಬಿ ಥರನೇ ಕಾಣಿಸ್ತಾವೆ ಅನ್ಸುತ್ತೆ. ನಂಗೆ ಹೇಳ್ಕೊಳ್ಬೇಕಪ್ಪ. ನಮ್ಮಮ್ಮ ಏನಂತಾರೆ, ವ್ಲಾಗ್ ಅಂದ್ರೆ ನ್ಯಾಚುರಲ್ ಆಗಿರ್ಬೇಕು ತಾನೆ. ನಮ್ಮಮ್ಮ ಹೇಳ್ತಾವ್ರೆ ಹೇಳ್ಕೊಡ್ಬೇಕಪ್ಪ ಅಂತೆ. ಇವಾಗ ನಾನು ನಿಂಗೆ ಬಂದು ನೀವು ಹೇಳ್ತೀನಿ, ಅಮ್ಮ ಇವತ್ತು ಶೂಟ್ ಮಾಡ್ತಿದೀವಿ ಪಾಪುದು ಅಂತ, ಏನಂತೀಯ? ಸೂಪರ್ ಮಾಡಿ ಅಂತೀನಿ. ಇಷ್ಟೇ ನಮ್ಮಮ್ಮ ನನ್ ಗೈಸ್, ಸಾಂಬಾರ್ ಮಾಡು ಅಂತ ನನ್ಗಂತವ್ರೆ, ಖುಷಿ ಪಡ್ತಾರೆ ಗೈಸ್ ನಾನು ಚೆನ್ನಾಗಿ ಮಾಡ್ತೀನಿ ಮಾಡು. ಹೌದು ನೋಡಿ, ಅದು ನಗದಲ್ಲೇ ಗೊತ್ತಾಗಲ್ಲ ಸುಳ್ಳು ಅಂತ. ಚೆನ್ನಾಗಿ ಮಾಡ್ತೀಯ ಇವಳು ನೋಡಿ, ಕಣ್ಣು ಹೊಸಿತಾನೇ ಕೂತಾಳೆ. ಸರಿಯಕ್ಕ, ನೀವು ನೋಡಿದ್ರಲ್ಲ, ಇವಾಗ ನಾನು ಎಲ್ಲ ಸ್ಟಾರ್ಟ್ ಮಾಡಬೇಕು ಶೂಟಿಗೆ ಅಂತ ಅಂದರೆ ಅವಳನ್ನ ಯಾರಾದರೂ ಒಬ್ರು ಎತ್ಕೊಳ್ಳೇಬೇಕು ಇವಾಗ ಎದ್ದಿರೋದ್ರಿಂದ. ಸೊ ಇವಾಗ ನಮ್ಮ ಅಣ್ಣ ಎತ್ಕೊಂಡಿದ್ದ ನೋಡಿ, ಅಲ್ಲಿ ನೋಡಿ, ಇಲ್ಲೊಂದು ಚೆರಿ ಇದ್ದಾಳೆ, ಅಲ್ಲೊಂದು ಚೆರಿ ಇದ್ದಾಳೆ. ಸೊ ಓಕೆ, ಏನಂತ ತುಂಬ ಲ್ಯಾಗ್ ಮಾಡೋದು ಬೇಡ ವೀಡಿಯೋನ. ಆ್ಯಂಡ್ ಸೊ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಇವಾಗ ಏನಿಲ್ಲ, ಕೆಳಗಡೆ ಬ್ಯಾಕ್ಗ್ರೌಂಡ್ ಹಾಕೋದು, ಅದಾದಮೇಲೆ ಅದೇನು ಬಾಕ್ಸ್ ಮಾಡಿದ್ದೀನಿ. ನೀವು ಆಲ್ರೆಡಿ ಎಲ್ಲ ವೀಡಿಯೋ ನೋಡಿದ್ದೀರಾ ಆ್ಯಂಡ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನನೂ ಹೇಳಿದ್ದೀರಾ ಚೆನ್ನಾಗಿದೆ, ಆ್ಯಂಡ್ ಶೂಟ್ ಆಗಿದ ತಕ್ಷಣ ಫೋಟೋಸ್ ಹಾಕಿ ಪಾಪುದು ಹೇಗೆ ಮಾಡಿದ್ದೀರಾ ಅಂತೆಲ್ಲ ಕೇಳ್ತಾ ಇದ್ದೀರಿ. ನಾನು ಅದಕ್ಕೆ ಈ ವ್ಲಾಗ್ನೇ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲಿ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಆಲಲ್ಲಿ ಮಾಡೋದ? ಹಾಂ, ನಮ್ಮ ಅಣ್ಣ ಏನು ಹೇಳ್ತಿದ್ದಾರೆ ನೋಡಿ, ಏನು ಫೋಟೋಶೂಟ್ ಇವಾಗ ಎದ್ದವಳೆ, ಅದಕ್ಕೆ ಕಣ್ಣು ಹುಚ್ತಾನೆ ಅವಳು. ಈ ಮಕ್ಕಳದು ಮೂಡು ಯಾವಾಗ ಹೆಂಗಿರುತ್ತೆ ಅಂತಲೇ ನಾವು ಹೇಳೋಕ್ಕಾಗಲ್ಲ ಅಲ್ವಾ ಕೇಶು? ಹಾಂ, ಅಲ್ಲಿ ನೋಡಿ, ಆಗಲೇ ಇವಾಗ ತಾನೇ ಇದ್ದಾಳೆ, ನಿದ್ದೆ ಮಾಡೋ ಥರ ಇದ್ದಾಳೆ, ನಿದ್ದೆ ಮಾಡೋ ಥರ ಇದ್ದಾಳೆ. ಓಕೆ, ಸೊ ವಿತೌಟ್ ವೇಟಿಂಗ್ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್ ಗೈಸ್. ನಮ್ಮಮ್ಮ ಮಧ್ಯಾಹ್ನದಿಂದ ನೀನೇ ಮಾಡು ಸಾರು ಅಂತವ್ರೆ, ಅದ್ರಲ್ಲಿ ಬೇರೆ ಪೂಸಿ ಗೈಸ್ ನಮ್ಮಮ್ಮ. ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ, ನಾನು ಹಾಕೋ ಐಟಮ್ನೇ ನೀನು ಹಾಕ್ತೀಯಾ, ಅದ್ರಲ್ಲಿ ಬೇರೆ ಕೇಳ್ತವ್ರೆ ಕುಕ್ಕರ್ಗೆ ಏನು ಹಾಕ್ತೀಯಾ. ನಮ್ಮಮ್ಮದಿಂದಲೇ ನಾನು ಕಲ್ತಿರೋದು, ನಮ್ಮಮ್ಮ ನನಗೆ ಕೇಳ್ತವ್ರೆ. ನೀನು ಚೆನ್ನಾಗಿ ಮಾಡ್ತೀಯ ಕಣಮ್ಮ, ಅದಕ್ಕೆ ಮತ್ತೆ ಟೇಸ್ಟ್ ಆಗಿರ್ತದೆ. ಅದು ಹೆಂಗಮ್ಮ ಸೇಮ್ ತಾನೇ ಆಗ್ತದೆ. ಆಮೇಲೆ ಮಗಳು ಮಾಡೋದು ಇಷ್ಟ ಆಗುತ್ತಮ್ಮ ನಿಂಗೆ ಅಷ್ಟು. ಇದೇ ತಾನೇ ಪುಸಿ ಏನಾದ್ರು ಗೈಸ್? ಏನಿಲ್ಲ ಬಾ, ನಿಜ ಐಸ್ ಹಾಕ್ತಾವ ನಮ್ಮಮ್ಮ ನನಗೆ. ಐಸ್ ಇಲ್ಲ, ಏನೂ ಇಲ್ಲ, ಮಾಡು ನಿಂಗೆ ಬೇಕಾದ್ರೆ ಮಾಡು. ಇದೆಲ್ಲ ಹೇಳ್ಬಾರ್ದು, ಇದೆಲ್ಲ ನೆಕ್ಸ್ಟ್ ಇವಾಗ ನಮ್ಮಮ್ಮ ತರಕಾರಿ ಸಾಂಬಾರು ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ. ತರಕಾರಿ ಸಾಂಬಾರು ಮುಂಚೆ ನನಗೆ ಅದಂದ್ರೆ ಆಗ್ತಾ ಇರಲಿಲ್ಲ, ಇವಾಗ ಅದೇ ತಿನ್ನಬೇಕು, ನಾನು ಅದೇ ಮಾಡ್ತೀನಿ ಜಾಸ್ತಿ ನಮ್ಮ ಮನೇಲಿ. ಸೊ ಇವಳೇನು ಗೊತ್ತಾ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಇವಳು ಗೊತ್ತಾಗ್ಬಿಡುತ್ತೆ, ಏನು ರಿಯಾಕ್ಟೇ ಮಾಡಲ್ಲ. ಅಷ್ಟು ಈ ಕಾಲದ ಮಕ್ಳಿಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಬನ್ನಿ ಇವಾಗ ನಮ್ಮ ಅಮ್ಮಗೆ ಸಾಂಬಾರು ಮಾಡ್ಕೊಟ್ಬಿಡೋಣ, ಪಾಪ ಅವಾಗಿಂದ ಕೇಳ್ತವ್ರೆ, ಎಲ್ಲ ಹಚ್ಚಿಟ್ಬಿಟ್ಟು ರೆಡಿ ಮಾಡ್ಬಿಟ್ಟವ್ರೆ. ಏನೇನು ಹಾಕಿದ್ಯಾ? ಅದೇ ಮೆಣಸಿನ್ಕಾಯಿ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಬೇಳೆ ಹಾಕಿದ್ದೀನಿ, ಆಮೇಲೆ ಎಲ್ಲ ಆಲೂಗಡ್ಡೆ ಹಚ್ಚಿದ್ದೀನಿ, ಕ್ಯಾರೆಟ್ ಹಚ್ಚಿದ್ದೀನಿ, ಹುರುಳಿಕಾಯಿ ಹಚ್ತಾ ಇದ್ದೀನಿ. ಇವಾಗ ನೋಡಿ ಗೈಸ್ ಎಲ್ಲ ಹಚ್ತಾ ಇದ್ದೀನಿ, ನಿಂಗೆಲ್ಲ ಹೆಲ್ಪ್ ಮಾಡಿದ್ದೀನಿ. ಇವಾಗ 5 ನಿಮಿಷಕ್ಕೆ ಪಟ ಅಂತ ಮಾಡ್ಬೋದು. ಪಟ 5 ನಿಮಿಷಕ್ಕೆ ಆಗೋದು, ಮ್ಯಾಗಿನೇ 5 ನಿಮಿಷಕ್ಕೆ ಆಗೋಲ್ಲ ಗೈಸ್. ಪಟ ಅಂತ 5 ನಿಮಿಷಕ್ಕೆ ನೀವು ಮಾಡ್ತೀರಾ ಮೇಡಮ್? ಅಮ್ಮ ನಾನು ಇದು ವ್ಯಾಕ್ಸಿನೇಷನ್ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿದ್ದೆ ಅಮ್ಮ. ಓಕೆಪ್ಪ, ಏನು ಅನ್ಸುತ್ತೆ? ವಾವ್ ಸೂಪರ್, ನಮ್ಮ ಮಗಳು ಜಾಣೆ ಎಲ್ಲ ಮಾಡ್ತಾಳೆ ಅಂತ. ವಾವ್ ಸೂಪರ್ ಬೇರೆ ಹೇಳಮ್ಮ. ನಾನು ವೆರಿ ಗುಡ್ ಗಾಯ್.
ಸರಿ ಸಾಂಬಾರು ಮಾಡ್ತಾ ಮಾಡ್ತಾ ಸಿಗ್ತೀನಿ. ನಮ್ಮ ಅಮ್ಮನೇ ನನ್ನ ಕೈ ಅಡುಗೆ ಮಾಡಿಸ್ಬಿಟ್ರು, ಬಳಿಕ ವಕ್ರ ಮಾಡಿಬಿಟ್ರು ನನ್ನ. ಇವಳು ನೋಡಿ ಬಾ ಇವಾಗ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ. ಇವಾಗ ನಿದ್ದೆ ಮಾಡಿಸ್ಬೇಕು. ಅಷ್ಟೆಲ್ಲ ನಾವು ರೆಡಿ ಮಾಡ್ಕೋತೀವಿ. ರೆಡಿ ಮಾಡ್ಕೊಂಡು ಆಮೇಲೆ ಇದು ಮಾಡಿಸ್ತೀವಿ. ಜೊತೆ ಚಿಲ್ ಮಾಡ್ತಾವಳೆ ಫುಲ್ಲು. ಮಲ್ಕೋ ನಿದ್ದೆ ಬರೋ ಥರ ಮಾಡ್ತಾರೆ, ಮಲಗಲ್ಲ. ಸರಿ ಇವಾಗ ಹೊಟ್ಟೆ ತುಂಬಿಸ್ಬಿಟ್ಟು ಅವಳಿಗೆ ಮಲಗಿಸ್ಬಿಟ್ಟು ಲೇಟರ್ ನಾವೆಲ್ಲ ಪ್ರಿಪರೇಷನ್ ಮಾಡಿಕೊಂಡು ಅವಳನ್ನ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸಿ ಫೋಟೋಶೂಟ್ ಮಾಡೋಣ. ಆವಾಗ ಸ್ವಲ್ಪ ಮೂಡ್ ಚೆನ್ನಾಗಿರುತ್ತೆ. ಅಮ್ಮ ಎಲ್ಲಿ ಮಾಡೋದು ಅವಳಿಗೆ ವಿಡಿಯೋ? ನಿನಗೆ ಎಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಮಾಡು. ನಿಂಗೆ ರೂಮಲ್ಲಿ ಚೆನ್ನಾಗಿ ಕಾಣಿದ್ರೆ ರೂಮಲ್ಲಿ ಮಾಡು. ಹಾಲಲ್ಲಿ ಚೆನ್ನಾಗಿ ಕಾಣ್ರೆ ಹಾಲಲ್ಲಿ ಮಾಡು. ಗೈಸ್ ಅವಳು ಮಲ್ಕೋತಾಳೆ ಅಂತ ಮಲ್ಕೊಂಡೇ ಇಲ್ಲ ಅಂದರೆ ಕಾಂಪೌಂಡಲ್ಲೇ ಮಾಡು. ರೋಡಲ್ಲಿ ಮಾಡೋಣ. ರೋಡಲ್ಲಿ ಯಾಕೆ ಮಾಡಿ? ಕಾಂಪೌಂಡ್ ದೊಡ್ಡದಾಗಿದೆಯಲ್ಲ. ಎಲ್ಲಿ ಮಾಡೋದ್ವೋ? ಮಾಡಿ ನನ್ನ ರೂಮಲ್ಲ. ರೂಮಲ್ಲಿ ಲೈಟಿಂಗ್ಸ್ ಸರಿ ಬರಲ್ಲ ಗೈಸ್. ಇವನ್ ರೂಮಲ್ಲಾದರೆ ಸರಿನಿ ಇಲ್ಲ. ಹಾಲಲ್ಲಿ ಮಾಡ್ಬೋದು. ಹಾಲಲ್ಲಿ ಲೈಟಿಂಗ್ಸ್ ಅಷ್ಟೊಂದು ಸರಿ ಇಲ್ಲ. ಸರಿ ಇವಾಗ ಇಲ್ಲೇ ಪ್ಲ್ಯಾನ್ ಮಾಡಬೇಕಷ್ಟೆ. ಇಲ್ಲೇ ಪ್ಲ್ಯಾನ್ ಮಾಡಬೇಕು. ನೋಡುವ ಬನ್ನಿ ಮಾಡೋಣ. ಸೊ ಇವಾಗ ಪ್ಲ್ಯಾನ್ ಮಾಡೋಣ ಬನ್ನಿ, ಸ್ಟಾರ್ಟ್ ಮಾಡೋಣ. ಹಿಂಗೆ ಪೋಸ್ಟ್ ಕೊಡ್ತಾಳೆ ನೋಡೋಣ ಗೈಸ್. ವೆಯ್ಟ್ ಮಾಡ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ. ಇದು ಬ್ಯಾಕ್ ಗ್ರೌಂಡಿಗೆ ನಾನು ಇದು ಪ್ಲೇಮೆಂಟ್ ಹಾಕ್ಬಿಟ್ಟು ಇದ್ರ ಮೇಲೆ ಇದು ಈ ಪೀಚ್ ಕಲರ್ ಸ್ಯಾರಿ ಇದೆ, ಒಂದು ಪ್ಲೇನ್ ಆರೆಂಜ್ ಸ್ಯಾರಿ ಇದೆ. ಅನ್ನೊಂದು ಇರುಕೇಶು ಇದನ್ನ ಹಾಕ್ತಾ ಇದ್ದೀನಿ. ಇದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಆ ಬಾಕ್ಸ್ ಏನಿದೆ ಬಾರ್ಬಿ ಬಾಕ್ಸು ಅದನ್ನ ಇಟ್ಟು ಬನ್ನಿ ಮಾಡೋಣ. ಅವಳಿಗೆ ಫ್ರಾಕ್ ಹಾಕ್ಬಿಟ್ಟು ಪ್ಲೇಮೆಂಟ್ ಏನಾದರೂ ಲಿಂಕ್ ಬೇಕು ಅಂತ ಅಂದರೆ ಚೆನ್ನಾಗಿದೆ. ನಾನು ತೊಗೊಂಡಿದ್ದು ಫಸ್ಟ್ ಕ್ರೈಯಲ್ಲಿ. ಸೊ ಇದ್ರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಥವಾ ಅದನ್ನ ಬೇಕಾದ್ರೆ ನೀವು ತೊಗೋಬೋದು. ಸೊ ಈ ಸ್ಯಾರಿ ಹಾಕ್ತಾ ಇದ್ದೀನಿ ಇವಾಗ ಇದ್ರ ಮೇಲೆ. ಕಟ್ ಮಾಡ್ಬೇಕೀಗ ಸೀರೆ ಕಟ್ ಮಾಡ್ತಾ ಇದ್ದೀನಿ. ನೀನು ಕಟ್ ಮಾಡು, ಏನಾದ್ರು ಮಾಡ್ಕೊಂತಾರೆ. ಅವಳದು ಫ್ರಾಕ್ ಸ್ಟಿಚಿಂಗು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹಾಕ್ದಾಗ ಕೇಳ್ತಿದ್ರ. ವ್ಲಾಗ್ ಕೂಡ ಅದಿದೆ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಇದನ್ನು ಅರೇಂಜ್ ಮಾಡ್ಕೊಳ್ಳೋಣ. ಇದೇನಿದೆ ಇದರಿಂದ ಹಾಕ್ಕೊಳ್ಳೋಣ. ಇದು ಟ್ರಾನ್ಸ್ಪರೆಂಟ್ ಇದೆಯಲ್ಲ, ಸೊ ಇದು ಕಾಣುತ್ತೆ ಇದೆಲ್ಲ. ಹಿಂದೆ ಒಂದು ವೈಟ್ ಕಲರ್ದು ಪಂಚೆ ಹಾಕ್ಬಿಟ್ಟು ಅದ್ರ ಮೇಲೆ ಅದು ಹಾಕೋಣ. ಸೊ ಅವಾಗ ಅದು ಇದು ಕಾಣಲ್ಲ. ಇದನ್ನು ಕಾಣುತ್ತಲೆ ಇರೋ ಅದ್ರ ಮೇಲೆ ಅದು ಹಾಕಲು. ಸ್ಯಾಟಿನ್ ಅಲ್ವಾ, ಅದಕ್ಕೆ ಅದೆಲ್ಲ ಹಂಗೆ ಕಾಣ್ತಿದೆ. ಬಟ್ ನೋಡೋಣ. ಓಕೆ ಇವಾಗ ಬ್ಯಾಕ್ಡ್ರಾಪ್ಗೆ ಇಷ್ಟೇ ಮಾಡಿದ್ದೀನಿ. ಸೊ ಇವಾಗ ಅದು ಬಾಕ್ಸಲ್ಲಿ ಇದೆ, ಎತ್ಕೊಂಬರೋಣ ಬನ್ನಿ. ನೋಡಿ ಗಾಯ್ಸ್ ಹೆಂಗಿದೆ ಇದು. ಇದನ್ನು ನೀವು ಆಲ್ರೆಡಿ ನೋಡಿರ್ತೀರ ಅನ್ಸುತ್ತೆ, ನಾನು ಓದುವ ವ್ಲಾಗಲ್ಲಿ ಹೆಂಗೆ ಬಂದಿದೆ ಅಂತ. ಆ್ಯಂಡ್ ಇದು ನೋಡಿ, ಇದು ಕ್ಯೂಟ್ ಬ್ಯಾಗು. ಐ ಗಾಟ್ ಇಟ್ ಇನ್ ವಿಶಾಲ್ ಮಾರ್ಟ್ ಏನಕ್ಕೆ ಹೋದಾಗ ಅದು ಇದು ಪರ್ಪಸ್ಫುಲ್ ಇದಕ್ಕೆ ಅಂತ ಹೋಗಿರಲಿಲ್ಲ, ಏನೋ ಬೇರೆ ತೊಗೊಳಕ್ಕೆ ಹೋಗಿದ್ದಾಗ ದುಡ್ಡು ಆಯ್ತು ನೋಡು. 500 ತೋರಿಸು. ಅಲ್ಲಿ ನೆಕ್ಸ್ಟ್ ಈಗ ಸೈಡ್ ಪ್ರಾಪ್ಸ್ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು, ಅದನ್ನು ಹಾಕೋಣ ಬನ್ನಿ. ಇದು ಕಾಸ್ಟ್ಯೂಮಿಂದ ಅವಳಿಗೆ ಹಾಕಬೇಕು, ಸ್ನಾನ ಮಾಡ್ತಿದ್ದಾಳೆ ಅವಳು. ಓಕೆ, ಸೊ ಇದನ್ನು ನಾನು ಅರೇಂಜ್ ಮಾಡ್ತೀನಿ ಬನ್ನಿ. ಎಲ್ಲ ಫೋಲ್ಡ್ ಆಗ್ಬಿಟ್ಟಿದೆ ಗೈಸ್. ಓಕೆ, ಲೆಟ್ಸ್ ಅರೇಂಜ್ ಇಟ್. ಬ್ಯಾಕ್ಗ್ರೌಂಡೆಲ್ಲ ಹಾಕೋದನ್ನು ನಾವು ಮಾಡೋಕ್ಕಾಗಿಲ್ಲ ಫೋಟೋಶೂಟ್. ಯಾಕೆ ಅಂದರೆ ನಮ್ಮ ಅಮ್ಮನ ಜೊತೆ ನಾನು ಜಗಳ ಮಾಡಿಲ್ಲ. ಅದೇ ಕೆಲಸ ಮಾಡಿಲ್ಲ ಗಾಯ್ಸ್. ಅದಕ್ಕೆ ತಿನ್ನಕ್ಕೆ ಏನಾದ್ರು ತಿನ್ಬೇಕನ್ಸ್ತಿತ್ತು. ಮ್ಯಾಂಗೋ ತಿಂತಾ ಇದ್ದೀನಿ. ಇವಳು ನೋಡಿ, ಇವಳು ಸ್ನಾನನೂ ಆಯಿತು, ನಿದ್ದೆನೂ ಮಾಡಿಲ್ಲ, ಏನೂ ಇಲ್ಲ, ಆಟ ಆಡ್ಕೊಂಡು ಕೂತವಳೆ ಅವ್ರ ಅಮ್ಮನ ಜೊತೆ. ಏನಾದರೂ ತಿನ್ಬೇಕನ್ಸ್ತಿತ್ತು ಗೈಸ್. ಇವಾಗೆಲ್ಲ ಇಲ್ಲೆಲ್ಲ ಇದೆಲ್ಲ ಸೆಟಪ್ ಎತ್ಬಿಟ್ಟು ಅಲ್ಲಿ ಎಲ್ಲ ಹಾಕಿದ್ದೀನಿ ಗೊತ್ತಾ. ಇಲ್ಲಿ ನೋಡಿ, ಇಲ್ಲಿ ಬಿಸಾಕಿದ್ದೀನಿ ಎಲ್ಲ. ಅರೇಂಜ್ಮೆಂಟ್ ಮಾಡೋದಲ್ಲ. ಚಿಕ್ಕ ಮಕ್ಕಳು ಫೋಟೋಶೂಟ್ ಮಾಡೋದು ತುಂಬ ಕಷ್ಟ. ನಮ್ಮ ಮನೇಲಿ ಲೈಟಿಂಗ್ಸ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಇದು ಒಂದೇ ಲೈಟ್ ಬರುತ್ತೆ, ಕತ್ಲೆ ಬರುತ್ತೆ ಗೈಸ್. ಮನೆಯೆಲ್ಲ ಯಾವಾಗ ಮಾಡೋದು, ಮೂಡೇ ಹೊರಟೋಗುತ್ತೆ ಒಂಚೂರು ಚೆನ್ನಾಗಿ ಬಂದಿಲ್ಲ ಅಂದರೆ. ಆಚೆ ನೋಡಿ ವೆದರ್ ಹೆಂಗಿದೆ. ಕಪ್ಪು ಬಟ್ಟೆ ನೋಡಿ ಒಣಗ್ತಾ ಇದೆ.
ಮ್ಯಾಂಗೋ ಕ್ರೇಜಿ ಅಂದ್ಕೊಳ್ಳಿ, ಯಮ್ಮಿ ಆಗಿದೆ. ಒಂದು ಆಳೆ ತಿಂದ್ಬಿಟ್ಟಿದ್ದೀನಿ, ಇನ್ನೊಂದು ತಿನ್ನೋಣ ಬನ್ನಿ. ಇವತ್ತಾದರೂ ಶೂಟ್ ಮುಗಿಸೋಣ ಇವಳ್ದು 3 ಮಂತ್ಸ್ದು, ಇನ್ನೇನು 4 ಮಂತ್ಸಿಗೆ ಬಂದ್ಬಿಡುತ್ತೆ, ಇನ್ನೊಂದು 2 ವಾರ ಹೋದರೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಇನ್ನೂ ಇವಳು ಮಲ್ಕೊಂಡೇ ಇದ್ದಾಳೆ. ನಾನು ಮಧ್ಯಾಹ್ನ ಅಂದ್ಕೊಂಡಿದ್ದು ಮಾಡಿಬಿಡೋಣ ಅಂತ, ಅವಾಗೇ ಆವಾಗಲೇ ಮಲ್ಕೊಳ್ಳೋ ಥರ ಮಾಡಿದ್ಲು, ಮಲ್ಕೊಳ್ಳಿಲ್ಲ. ಇವಾಗ ನೋಡಿ ಅವಾಗೇ ಮಲ್ಕೊಂಡಿದ್ದು, ಇನ್ನೂ ಎದ್ದಿಲ್ಲ. ಆಲ್ಮೋಸ್ಟ್ ಎಷ್ಟು 3:30 ಏನೋ ಮಲಗಿದ್ದು, ಇವಾಗ ಆಲ್ಮೋಸ್ಟ್ 7 ಆಯಿತು, ಇನ್ನೂ ಎದ್ದಿಲ್ಲ. ಈ ಥರ ಸ್ಲೀಪ್ ಮಾಡಿದ್ರೆ ಫುಲ್ ಡೀಪ್ ಸ್ಲೀಪ್ ಮಾಡಿಬಿಡ್ತಾಳೆ, ಇಲ್ಲಾಂದರೆ 10 ನಿಮಿಷ ಕೋಳಿ ಇದೆ ಅಷ್ಟೇ. ನೋಡಿ ನಾನು ಅದಕ್ಕೆ ಬೊಟ್ಟು ಇಟ್ಟಿರಲಿಲ್ಲ ಸ್ನಾನ ಆದಮೇಲೆ, ಇವಾಗ ಬಾರ್ಬಿ ಶೂಟ್ ಮಾಡ್ತೀವಿ ಅಂತ. ಮೇ ಬಿ ನಾಳೆಗೆ ಪೋಸ್ಟ್ಪೋನ್ ಆಗುತ್ತೆ ಅಂತ ಅನಿಸುತ್ತೆ, ಅಮ್ಮ ಇವತ್ತೇ ಶೂಟ್ ಮಾಡೋಣ ಅಂದ್ಕೊಂಡಲ್ಲಮ್ಮ, ಇವತ್ತು ಆಗಿಲ್ಲವಲ್ಲ. ಅವಳು ನಿದ್ದೆ ಮಾಡ್ತಿದ್ದಾಳೆ ಹಿಂಗೆ. ಟೈಮ್ ಆಗಿದೆ, ಆಗಲೇ 7:15 ಆಗಿದೆ. ಟೈಮ್ ನೋಡಿ ಗೈಸ್, 7:15. ಇವಾಗ ನಾವು ಹೆಂಗೆ ಮಾಡೋಕ್ಕಾಗುತ್ತೆ? 7:15 ಈಗ ಎದ್ದಿದ ತಕ್ಷಣ ಮಾಡೋಕ್ಕಾಗಲ್ಲ ಅವಳಿಗೆ, ನಾಳೆನೇ ಮಾಡಬೇಕಷ್ಟೆ ಬೆಳಗ್ಗೆ. ನೋಡೋಣ. ತಿಂತಾ ಇದೆಯಮ್ಮ? ನೋಡಿ ಅವನೇನಂತವನೆ, ಏನೋ ನಮ್ಮಮ್ಮ ಎಲ್ಲ ಹೊಸ ಕಡೆ ಜಾಗ ಮಾಡೋರೆ ಅಂದ್ಬಿಟ್ಟು ತೊಗೊಂಡು ಬಂದರು ಗೈಸ್. ಇವಾಗ ನೋಡಿದ್ರೆ ಅಮ್ಮಮ್ಮಗ ಖಾರ ಅಂತವ್ರೆ. ನಾನು ಇವೆಲ್ಲ ತಿನ್ನಲ್ಲ, ತಟ್ಟೆಗೆ ಹಾಕೋರೆ, ಅದು ತಿನ್ನಲ್ಲ ನಾನು. ಬರೀ ಏನು ಗೋಬಿ ಮಂಚೂರಿ ತಿನ್ನೋದು, ಈ ಥರ ಪಾನಿಪುರಿ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಗೋಬಿ ಮಂಚೂರಿ ಆ ಥರ ಎಲ್ಲ ಚೆನ್ನಾಗಿ ತಿಂತೀನಿ. ಚೆನ್ನಾಗಿಲ್ವಮ್ಮ? ತಿನ್ಕೋ. ಮತ್ತೆ ಚೆನ್ನಾಗಿಲ್ವಾ? ತಿಂದಿರೋ ಥರ ಏನಿಲ್ಲ, ಚೆನ್ನಾಗಿ ಖಾರ ಅಂದರೆ ಎಲ್ಲೋ ಹೊಸ ಅಂಗಡಿ ಅಂದ್ಬಿಟ್ಟು ನಾವು ಅಮ್ಮ ಪ್ಲೇಟ್ 50 ರೂಪಾಯಿ ಕೊಟ್ಟು ತಗೊಂಬಂದವ್ರೆ. ಚೆನ್ನಾಗಿದೆ, 50 ರೂಪಾಯಿ ಕೊಡೋದಿದೆಯಾ? ನಾವು ರೆಗ್ಯುಲರಾಗಿ ತೊಗೊಳ್ಳೋದು 35 ರೂಪೀಸು. ಅವಳು ಎದ್ರೆ ಶೂಟ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಟೈಮ್ ನೋಡಿದ್ರಲ್ಲ ನೀವೇನೆ, ಇಷ್ಟೊತ್ತಿಗೆ ಎಲ್ಲಿ ಮಾಡೋಕ್ಕಾಗುತ್ತೆ. ಇವಾಗ ನಮ್ಮಪ್ಪ ಅವರಪ್ಪ ಎಲ್ಲ ಬರ್ತಾರೆ, ಅವ್ರು ಬಂದಾಗ ಶೂಟ್ ಮಾಡೋಕ್ಕಾಗಲ್ಲ ನಾವು. ಸರಿ, ನಾಳೆ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ ಇವತ್ತಿನ ವ್ಲಾಗು. ನಾಳೆ ಶೂಟಲ್ಲಿ ಸಿಗ್ತೀನಿ ಗೈಸ್ ಅಷ್ಟೇ. ನಮ್ಮಮ್ಮ ಸೀರಿಯಲ್ ನೋಡ್ತವ್ರೆ, ನಾನು ಆಫ್ ಮಾಡ್ಬಿಟ್ಟಿದ್ದೀನಿ. ನನಗೆ ಗುರಾಯಿಸ್ತವ್ರೆ, ಸೀರಿಯಲ್ ಯಾಕೆ ಆಫ್ ಮಾಡೋಳು ಅಂತ. ಸೀರಿಯಲ್ಲೇ ನೋಡೋಕೆ ಬಿಡೋದೇ ಇಲ್ಲ. ಏನೋ ಹಿಂಗಂತ ಇದೆಯಾ? ಇವತ್ತೇ ಫಸ್ಟ್ ಟೈಮ್ ನಾನು ಈ ಥರ ಫೋನ್ ಇಟ್ಕೊಂಡು ವ್ಲಾಗ್ ಮಾಡ್ತಾ ಇರೋದು. ನಮ್ಮಮ್ಮ ಹೇಳ್ತಾರೆ ಬರತ್ತ, ಅಮ್ಮ ಬರೀ ಇದೆ ಮೋಟಿವೇಶನ್. ನಮ್ಮಮ್ಮ ಬರೀ ಇಷ್ಟೇ. ಇವನ್ಗೆ ಗೈಸ್ ನನಗೆ ನಮ್ಮ ಅಮ್ಮಂಗೆ ಎಲ್ಲರೂ ಗುಡ್ ಮಾರ್ನಿಂಗ್ ಗಾಯ್ಸ್. ಫೈನಲಿ ಇವತ್ತಾದರೂ ಅವಳದು ಬೇಬಿ ಶೂಟ್ ಏನಿದೆ ಅದನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಎನಿ ಕಾಸ್ಟ್. ಯಾಕಂದರೆ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಲ್ವಾ. ಸೊ ಬೇಗ ಅವಳನ್ನೂ ಫ್ರೆಶ್ ಅಪ್ ಮಾಡಿಸಿ, ಅವ್ಳಿಗೂ ಸ್ನಾನ ಮಾಡಿಸಿ, ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಆಮೇಲೆ ಎಲ್ಲ ಸೆಟಪ್ ಎಲ್ಲ ಹಾಕಾದ್ಮೇಲೆ ಸಿಗ್ತೀನಿ. ಯಾಕಂದರೆ ಇಷ್ಟೊಂದು ಲೆಂತ್ ಆಗಿಬಿಡುತ್ತೆ ವ್ಲಾಗ್ ಅಲ್ವಾ, ನಿಮಗೂ ನೋಡೋಕೆ ಬೋರ್ ಆಗಬಾರ್ದು, ಅದಕ್ಕೋಸ್ಕರ. ಸೊ ಆಮೇಲೆ ನಾನು ಎಲ್ಲ ಸೆಟಪ್ ಹಾಕಿ ಫೋಟೋ ತೆಗಿವಾಗ ಅಥವಾ ಅವಳು ರೆಡಿ ಮಾಡಿದ್ಮೇಲೆ ನಿಮಗೆ ಸಿಗ್ತೀನಿ. ಆ್ಯಂಡ್ ಅವಳು ಆ ಡ್ರೆಸ್ ಹಾಕೊಂಡು ಹೆಂಗೆ ಕಾಣ್ತಾಳೆ ನೀವೇ ನೋಡಿ. ಓಕೆನಾ? ನೆನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾಯಿತು, ಬಟ್ ನೆನ್ನೆ ಎಕ್ಸಿಕ್ಯೂಟಿವ್ ಆಗಿಲ್ಲ. ಇವತ್ತಾದರೂ ಮಾಡಿಬಿಡೋಣ ಬನ್ನಿ. ಓಕೆ ಚಲೋ. ನಾನು ಫ್ರೆಶ್ ಅಪ್ ಆಗಿ ಬಂದಾಯಿತು ಫೈನಲಿ. ಇವಾಗ ಎಲ್ಲಿದ್ದೀನಿ ಅಂತ ಅಂದರೆ ನಾನು ಅಪ್ಪ ಅಮ್ಮನ ರೂಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಯಾಕೆ ಅಂತ ಅಂದರೆ ನೆನ್ನೆ ಹಾಲಲ್ಲಿ ಟ್ರೈ ಮಾಡಿದ್ವಿ, ಚೆನ್ನಾಗಿ ಬರಲಿಲ್ಲ. ಆ್ಯಂಡ್ ಅದು ನಾನು ಪೀಚ್ ಕಲರ್ ಸ್ಯಾರಿ ಬೇರೆ ಯೂಸ್ ಮಾಡಿದ್ದೆ ಅಲ್ವಾ, ನನಗೆ ಯಾಕೋ ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ ಅದು ಬ್ಯಾಕ್ ಡ್ರಾಪು. ಸೊ ಇವತ್ತು ವೈಟ್ ಕಲರ್ ಥೀಮಲ್ಲಿ ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಹಾಕೋಣ ಅಂತ ಪಂಚೆ ಎಲ್ಲ ಇತ್ತು. ಯೂಶ್ವಲಿ ನಾನು ಅದರಲ್ಲೇ ವೈಟ್ ಬ್ಯಾಕ್ಗ್ರೌಂಡ್ ಹಾಕಬೇಕಂದ್ರೆ ಪಂಚೆನೇ ಹಾಕ್ತಿದ್ದು, ಅದನ್ನೇ ಟ್ರೈ ಮಾಡಿದ್ದೀನಿ ಇವತ್ತು ಕೂಡ. ಸೊ ಆಲ್ಮೋಸ್ಟ್ ಅರೇಂಜ್ ಆಗಿದೆ, ಅಲ್ಲಿ ಕಾಣ್ತಿರ್ಬೋದು ನಿಮಗೆ. ಸೊ ಅದನ್ನೇ ಟ್ರೈ ಮಾಡಿದ್ದೀನಿ, ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ಆ್ಯಂಡ್ ಬ್ಯಾಕ್ ಡ್ರಾಪ್ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ ಸ್ಕ್ರೀನೇನೆ, ಬಟ್ ಬೇಡ, ಇವಾಗೇ ಆಲ್ರೆಡಿ 2-3 ಡೇಸ್ ಲೇಟ್ ಆಗಿಬಿಟ್ಟಿದೆ. ಇನ್ನು ಮತ್ತೆ ಅದು ಬರೋಕ್ಕೆ ಒಂದು 2 ಡೇಸ್ ಆಗುತ್ತೆ. ಸೊ ಇರೋದ್ರಲ್ಲೇ ಈ ಮಂತ್ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮೇನ್ ಥಿಂಗ್ ಫೋಟೋಗೆ ಚೆನ್ನಾಗಿ ಬರ್ತಾಯಿದೆ, ವೀಡಿಯೋಗೆ ದಟ್ಸ್ ಫೈನ್. ಹೆಂಗೋ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಮರ್ಜ್ ಮಾಡ್ಕೋಬೋದು, ಬಟ್ ಫೋಟೋಗೆ ಚೆನ್ನಾಗೇ ಬರ್ತಾಯಿದೆ ವೈಟ್ ಬ್ಯಾಕ್ಗ್ರೌಂಡ್. ನೆನ್ನೆಗಿಂತ ಸ್ವಲ್ಪ ಇವತ್ತು ಹೈಲೈಟಾಗಿ ಕಾಣ್ತಿದೆ. ಇವಾಗ ಅವಳು ಮಲ್ಕೊಂಡಿದ್ದಾಳೆ, ತಲೆ ಸ್ನಾನ ಮಾಡಿದ್ದಾಳಲ್ಲ, ಸೊ ಮಲ್ಕೊಂಡಿದ್ದಾಳೆ. ಅವಳು ಎದ್ದೋಳಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಎದ್ದ ತಕ್ಷಣ ಮೂಡ್ ಕೂಡ ಚೆನ್ನಾಗಿರುತ್ತೆ. ಸೊ ಅವಳಿಗೂ ರೆಡಿ ಮಾಡಿಬಿಟ್ಟು ಅದೊಂದು 2 ಫೋಟೋಸ್ ತೆಗೆದ್ಬಿಟ್ರೆ ಮುಗ್ದೋಗುತ್ತೆ. ಸೊ ತೋರಿಸ್ತೀನಿ ಬನ್ನಿ ಹೆಂಗೆ ಸೆಟ್ ಅಪ್ ಮಾಡಿದ್ದೀನಿ ಅಂತ. ಈ ಥರ ಮಾಡಿದ್ದೀನಿ ಗೈಸ್. ಇವಾಗ
ಈ ಥರ ಮಾಡಿದ್ದೀನಿ. ನಿಮಗೆ ಶಾರ್ಟ್ಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ ನೋಡಿ. ಈ ಥರ ಪಂಚೆ ಯೂಸ್ ಮಾಡಿದ್ದೀನಿ. ಇದು ಬೆಡ್ ಮೇಲೆ ಮಾಡಿರೋದು. ಇದು ಎಷ್ಟು ದೊಡ್ಡದು ಬೇಕು, ಇದು ಬಾಕ್ಸೇ ತುಂಬ ದೊಡ್ಡದಾಗಿದೆ ಅಲ್ಲ. ಸೊ ಇದಕ್ಕೆ ಅಡ್ಜಸ್ಟೇಬಲ್ ಯಾವುದೂ ನನಗೆ ಇದೆ ಬ್ಯಾಕ್ ಡ್ರಾಪೇ ಸಿಗ್ತಾಯಿಲ್ಲ. ಸೊ ಇದು 2-3 ಪಂಚೆ ಮರ್ಜ್ ಮಾಡಿದ್ದೀನಿ ಟೋಟಲ್ ನೋಡಿ. ಅಲ್ಲೊಂದು ಪಂಚೆ, ಇಲ್ಲೊಂದು ಪಂಚೆ ಮಾಡಿದ್ದೀನಿ, ಇಲ್ಲೊಂದು ಪಂಚೆ ಮಾಡಿದ್ದೀನಿ. ಸೊ ಟೋಟಲ್ 3 ಪಂಚೆ. ಬಟ್ ಓಕೆ ನೋಡಿ, ಚೆನ್ನಾಗೇ ಕಾಣ್ತಿದೆ ಅಲ್ವಾ. ಇಲ್ಲಿ ಲೈಟಿಂಗ್ ಸ್ವಲ್ಪ ಚೆನ್ನಾಗಿ, ನಮ್ಮ ಮನೇಲಿ ಲೈಟಿಂಗ್ಸು ಸಖತ್ ಪ್ರಾಬ್ಲಮ್ಮು, ಬೆಳಕೇ ಬರೋಲ್ಲ ಅನ್ನತ್ತೆ. ಈ ರೂಮಲ್ಲಿ ಸ್ವಲ್ಪ ಪರವಾಗಿಲ್ಲ, ಯಾಕಂದ್ರೆ ಬ್ರೈಟಾಗಿ ಕಾಣುತ್ತೆ ಸ್ವಲ್ಪ. ಸೊ ಚಲೋ, ನಾನು ಎಲ್ಲಿ ನಿಂತಿದ್ದೆ ಅಂದರೆ ಇಲ್ಲೊಂದು ಸ್ಟ್ಯಾಂಡ್ ಇದೆ ನೋಡಿ. ಈ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡೆಲ್ಲ ಫೋಟೋ ವೀಡಿಯೋ ತೆಗಿತಾ ಇದ್ದೀನಿ. ಎಷ್ಟು ಡೆಡಿಕೇಟೆಡ್ ಮದರ್ ನಾನು. ಓಕೆ, ಸೊ ಅವಳು ಎದ್ದಿದ ತಕ್ಷಣ ಸ್ಟಾರ್ಟ್ ಮಾಡೋಣ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಚಲೋ, ನಾನು ಇವಾಗ ಹಾಲಿಗೆ ಹೋಗೋಣ. ಎದ್ದಿದ್ದಾಳೆ ಇಲ್ವಾ ಅಂತ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಆಲ್ರೆಡಿ ಎದ್ಬಿಟ್ಟಿದ್ದಾಳೆ, ತೋರಿಸ್ತೀನಿ ಬನ್ನಿ. ಇವಾಗ ಜಸ್ಟ್ ಮಲ್ಕೊಂಡಿದ್ದು, ಸ್ವಲ್ಪ ಹೊತ್ತಲ್ಲೇ ಮಲ್ಕೊಂಡಿದ್ದು. ತೋರಿಸ್ತೀನಿ ಬನ್ನಿ, ಎದ್ದಿದ್ದಾಳೆ. ಆಗೋಯ್ತಾ ನಿದ್ದೆ? ಹಾಂ, ಆಗೋಯ್ತಮ್ಮ ನಿದ್ದೆ? ಆಗೋಯ್ತು ನಿದ್ದೆ? ಇದ್ದಾರೆ ನನ್ನ ಜೊತೆ, ಎದ್ಬಿಟ್ಟಿದ್ದಾರೆ ಕೇಶಮ್ಮ. ಪಾಪು ಶೂಟ್ ಮಾಡಿಸ್ಕೋತೀಯಾ? ತೋರ್ಸೋಣ ಬನ್ನಿ, ಹಿಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಪಪ್ಪ ಇಲ್ಲಿ ನೋಡಿ. ಪಪ್ಪ, ಮಮ್ಮ ಏನು ಮಾಡಿದ್ದಾರೆ ನಿಮಗೆ? ಮಮ್ಮ ಏನು ಮಾಡಿದ್ರು ನೋಡಿದ್ರಾ? ನಾನು ಒಬ್ಬಳೇ ಎಲ್ಲ ರೆಡಿ ಮಾಡಿಬಿಟ್ಟು ಕಾಯ್ಕೊಂಡಿದ್ದೀನಿ. ಗಾಯ್ಸ್, ಏನು ಮಾಡೋದು ಗಾಯ್ಸ್? ಅಮ್ಮ ನನ್ನ ಜೊತೆ ಸೇರ್ಕೊಂಡು ಗಾಯ್ಸ್ ಅಂತ ಕರ್ತಿದ್ದಾರೆ. ಅಮ್ಮ ಇವಾಗ ಮಾಡೋಣ ಬಾಮ್ಮ, ಇವಾಗಾದ್ರೂ ಅವಾಗೇ ಮಾಡೋಣ ಅಂದರೆ ಮತ್ತೆ ಮಲ್ಕೊಂಡು ಏನು ಮಾಡಬೇಕು? ಫೋಟೋ ತೆಗಿಬೇಕಲ್ಲ ಅವಳದು. ಸರಿ, ತೆಗಿಬೇಕ. ನನ್ನ ಕೆಲಸ ಅಡುಗೆ. ಏನು ಕೆಲಸ ಇದೆ ನಿಮಗೆ? ನನಗೆ ಮುದ್ದೆ ಮಾಡಬೇಕು, ಅನ್ನ ಮಾಡಬೇಕು, ಆಮೇಲೆ ಕಾಫಿ ಮಾಡಬೇಕು, ಆಮೇಲೆ ಮಕ್ಕ ತೊಳೆದು ಫ್ರೆಶ್ ಆಗಬೇಕು ನಿಮ್ಮಪ್ಪ ಬರೋಷ್ಟೊತ್ತಿಗೆ ನೋಡಿ ಗೈಸ್. ಸರಿ ಬನ್ನಿ, ಇದ್ದವಳು ನೋಡೋಳು ಇವಾಗ. ಅಲ್ಲಿ ನೋಡ್ದೆ ಡೆಕೋರ್ ಮಾಡಿಟ್ಟಿದ್ದೀನಿ ನಾನು. ನೋಡಿಲ್ಲ ಅಂದ್ರೆ ಬೆಳಕಿದೆಯಾ? ಏ ಬಾರೋ ಚರಿಮಾ, ಚರಿ ನೆತ್ಕೋ. ಚರಿ ಬಾ, ಡ್ರೆಸ್ ಹಾಕೋ ಬಾ. ಇವಾಗ ಡ್ರೆಸ್ ಹಾಕೋ ಬಾ. ಕಮಿಯರ್ ನೋಡಿ ಚರಿ ಬೇಬಿ, ಕುಚು ಬನ್ನಿ. ನಮ್ಮ ಬಾರ್ಬಿ ರೆಡಿ ಆಗಿದ್ದಾಳೆ. ಇಲ್ಲಿ ನೋಡಿ, ಬೈ ಚರಿ ನೋಡಿ. ನೋಡಿ, ಇದು ನೋಡಿ ಫ್ರಾಕ್ ನೋಡಿ, ಇದು ನೋಡಿ ಕ್ಲಿಪ್ ನೋಡಿ, ಇಲ್ಲಿ ನೋಡಿ ಫೇಸ್. ನಮ್ಮ ಪುಲಿನ ಪುಲಿ ಬಾರ್ಬಿ ಮೈ ಪುಟ್ಟು ಬಾರ್ಬಿ. ಡ್ರೆಸ್ ನೋಡಿ ಗೈಸ್, ಚೆನ್ನಾಗಿ ಕಾಣಿಸ್ತಿದ್ಯಾ? ಕಮೆಂಟ್ ಮಾಡಿ ಹೆಂಗಿದೆ ಹೇಳಿ. ನಮ್ಮ ಬಾರ್ಬಿ ಡಾಲ್ ಪುಟ್ಟಣಿ, ಪುಟ್ಟು ಬಾರ್ಬಿ ನೋಡಿ. ಕಷ್ಟ ಆಗ್ತಿದೆ, ಅವಳು ನೋಡ್ತಿದ್ದಿಲ್ಲ ನೋಡಿ. ನಮ್ಮ ಅಮ್ಮ ನೋಡಿ, ಇಲ್ಲಿ ನಮ್ಮ ಅಣ್ಣ ನೋಡಿ. ಸ್ಮೈಲ್ ಪ್ಲೀಸ್. ಕೆಶು ಅಷ್ಟೇ ಗಾಯ್ಸ್, ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ಹೆಂಗಾಯ್ತು ನಮ್ಮ ಪಾಪುದು ಫೋಟೋಶೂಟ್ ಹೆಂಗೆ ಮಾಡಿದ್ವಿ ಅಂತ. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ನನಗೆ ಹೇಳಿ, ಕಮೆಂಟ್ ಮಾಡಿ, ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಸೊ ಗೈಸ್, ಅಷ್ಟೇ ಇವತ್ತಿನದು ವ್ಲಾಗು. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ನಮ್ಮಮ್ಮ ಆಗಲೇ ಅಡುಗೆ ಮನೆ ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾರೆ ಗೈಸ್. ನಮ್ಮಮ್ಮ ಬಾಯ್ ಅಮ್ಮ. ಇನ್ನೇನೋ ನಿಮ್ಮಪ್ಪ ಬರ್ತಾರೆ ಅಂದಮೇಲೆ ನನ್ನ ಬೈತಾರೆ, ಇಷ್ಟೊತ್ತು ಏನು ಮಾಡ್ತಿದ್ದೆ ನೀನು ಅಂತ. ಸರಿ, ಓಕೆ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂದ್ಬಿಟ್ಟು ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಬಾಯ್.